ಕೊಣಾಜೆ ಸಮೀಪದ ಅಸೈಗೂಳಿಯಲ್ಲಿ ಅಸೈಗೂಳಿ ಫ್ಯಾನ್ಸಿ ಅಂಡ್ ಗಿಫ್ಟ್ ಸೆಂಟರ್ ಅನ್ನು ಗುರುವಾರ ಅನ್ವರ್ ಮನೆಪಾಡಿ ಉದ್ಘಾಟಿಸಿದರು. ಮಂಗಳೂರು ಹೊರವಲಯದ ಕೊಣಾಜೆ ಸಮೀಪದ ಅಸೈಗೂಳಿಯಲ್ಲಿ ಯುವ ಉದ್ಯಮಿ ಎಆರ್ ಫಜಲ್ ಅವರ ಮಾಲಕತ್ವದ ಅಸೈಗೂಳಿ ಫ್ಯಾನ್ಸಿ ಅಂಡ್ ಗಿಫ್ಟ್ ಸೆಂಟರ್ ಗುರುವಾರ ಶುಭಾರಂಭಗೊಂಡಿತು. ಅಲ್ಪಸಂಖ್ಯಾತ ಆಯೋಗದ ಅಧ್ಯಕ್ಷರಾದ ಅನ್ವರ್ ಮಾಣಿಪ್ಪಾಡಿ ದಾರ ಕತ್ತರಿಸಿ ಉದ್ಘಾಟಿಸಿದ ಬಳಿಕ ಮೊದಲ ಖರೀದಿ ನಡೆಸಿದರು. ಈ ವೇಳೆ ಮಾತನಾಡಿದ ಮಾಣಿಪ್ಪಾಡಿ, ಗ್ರಾಹಕ ಪರ ಕಾಳಜಿ ಇದ್ದಾಗ ಯಾವುದೇ ವ್ಯವಹಾರಕ್ಕೂ ಜಯ ಕಟ್ಟಿಟ್ಟ ಬುತ್ತಿ ಎಂದರು. ಫಜಲ್ ಅಸೈಗೂಳರ ಈ ಒಂದು ಫ್ಯಾನ್ಸಿ ಶಾಪ್ ಈ ಪರಿಸರ ಜನಗಳಿಗೆಲ್ಲ ಒಂದು ಉತ್ತಮ ಫ್ಯಾನ್ಸಿ ಸ್ಟೋರ್ ಆಗಿ ಮಾರ್ಪಡಲಿ. ಭಾಳ ದಿವಸಗಳಿಂದ ಭಾಳ ಪ್ರಾಮಾಣಿಕವಾಗಿ ಫಜಲ್ ಅವರು ಈ ವ್ಯಾಪಾರ ಮಾಡ್ಕೊಂಡು ಬಂದಿದ್ದಾರೆ. ಇಂಥ ಅಂಗಡಿಗಳಲ್ಲಿ ಬೇರೆ ಸ್ಥಳದಲ್ಲಿ ಹೋದಾಗ ಈ ಫ್ಯಾನ್ಸಿ ಐಟಮ್ ಏನಿದೆಯೋ ಅದಕ್ಕೆಲ್ಲ ಕ್ರಯ ಭಾಳಷ್ಟು ಡಬಲ್ ಅಂತ ಹೇಳ್ಬೋದು. ಅವರ ಮನಸ್ಸಿಗೆ ಬಂದ ಕ್ರಯವನ್ನು ಹಾಕಿ ಗ್ರಾಹಕರಿಗೆ ಕೊಡ್ತಿದ್ದಾರೆ. ಆದರೆ ಫಜಲ್ ಅವರು ಅದನ್ನು ಮಾಡದೆ ಜನರಿಗೆ ಈ ಫ್ಯಾನ್ಸಿ ಐಟಮ್ ಸಿಗಬೇಕು, ಆದರೆ ಕೈಗೆಟಕುವ ಒಂದು ದರದಲ್ಲಿ ಸಿಗಬೇಕಂತ ಹೇಳಿ ಹೆಚ್ಚು ಲಾಭ ಇಡದೆ ಅವರ ಈ ಅಂಗಡಿಯನ್ನು ನಡೆಸತಕ್ಕ ಹೋಗುವಂಥ ನಿಟ್ಟಿನಲ್ಲಿ ಅವರು ಈ ಅಂಗಡಿಯನ್ನು ನಡೆಸ್ಕೊಂಡು ಬಂದಿದ್ದಾರೆ. ಇದು ನಾನು ಭಾಳ ವರ್ಷ ನೋಡಿದ್ದೇನೆ. ಅವ್ರು ಯಾವಾಗಲೂ ಹೇಳೋದುಂಟು, ನಾನು ಯಾಕೆ ಹೀಗೆ ಮಾಡ್ತೇವೆ, ಸ್ವಲ್ಪ ದುಡ್ಡನ್ನು ಕಮಾಯಿಸ್ತಾರೆ. ಇಲ್ಲ, ಅದು ಗ್ರಾಹಕರಿಗೆ ನಾನು ಕೊಡಬೇಕಾದ್ದು ನನಗೆ ಎಷ್ಟು ಬೇಕು ಅಷ್ಟು ಇಟ್ಕೊಂಡು ಮಾತ್ರ ಮಾಡ್ತೇನೆ ಅಂತ ಹೇಳಿದವ್ರ ಮಾತು ನನ್ನ ನೆನಪತ್ತೆ. ಅದರಿಂದ ಈ ನಮ್ಮ ಈ ಪರಿಸರ ಜನರೆಲ್ಲ ಈ ಒಂದು ಸಂಸ್ಥೆಯ ಸದುಪಯೋಗ ಪಡಿಸ್ಕೊಳ್ಬೇಕು ಕೇಳುತ್ತಾ ನಮ್ಮ ಫಜಲ್ ಅವರಿಗೆ ಶುಭ ಹಾರೈಕೆ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೇನೆ. ಜಿಲ್ಲಾ ಪಂಚಾಯತ್ ಸದಸ್ಯರಾದ ಸಂತೋಷ್ ಕುಮಾರ್ ರೈಬೋಳಿಯಾರು ಶುಭ ಕೋರಿದರು. ಈ ಗಿಫ್ಟ್ ಸೆಂಟರ್ ನಿಜವಾದ ಎಂಕ್ಲು ಬತ್ತು ತೂದಾನ ಭಾರಿ ಖುಷಿ ಅಂದೆ. ಈ ಪರಿಸರದ ಮಾತಾಡಿದ ಮುಖ್ಯವಾದ ಜೋಕ್ಲೆಗ್ಲ ಪುಣ್ ಜೋಕ್ಲೆಗ್ ಅಂಚನೆ ಎಂಜಿನ ಮದಿಮೆ ಮಾಸೇರಿ ಇಲ್ಲೋ ಕೆಲವು ಮಾತಾಡ್ತಾನೆ ಕೊರ್ಪಂಜ ಗಿಫ್ಟ್ ಅಂಚಿನ ಈ ಸೆಂಟರ್ ಎಡ್ಡ ರೀತಿಯ ನಡಪಡು ಅರ್ನ ಬೇತನೆ ಕೆಲವು ಎರಡು ಮೂಜಿ ವ್ಯವಹಾರದ ಕೇಂದ್ರಗಳುಂಡು ಐತೊಟ್ಟಿಗೆ ಅಂದುಲ ಸೇರಿದು ಈ ವ್ಯವಹಾರಲ ಉತ್ತರೋತ್ತರ ಅಭಿವೃದ್ಧಿ ಆವಡು ನೆಟ್ಟು ಜನಕ್ಲೇಗಳ ಎಡ್ಡ ಉಪಕಾರ ಆವಡು ನಾನಾತ್ ಎಡ್ಡೆಡ್ಡ ವ್ಯಾಪಾರ ಮನ್ಪುಡಂಜಿನ ಶಕ್ತಿನ ಪರಮಾತ್ಮ ಯಾರಿಗೆ ಕೊರಡು ಪಂಡದು ಯಾನು ಈ ಪುರ್ತರು ಯಾರಿಗೆ ಶುಭಾಶಯ ಬಂದ. ಹರೇಕಳ ಜಗದೀಶ ಭಂಡಾರಿ, ಪ್ರಕಾಶ್ ಶೆಟ್ಟಿ ಪಟ್ಟೋರಿ, ಧನರಾಜ್ ಮುಂತಾದವರು ಈ ವೇಳೆ ಹಾಜರಿದ್ದು ಶುಭ ಹಾರೈಸಿದರು. ಈ ಮಳಿಗೆಯಲ್ಲಿ ಎಲ್ಲಾ ರೀತಿಯ ಫ್ಯಾನ್ಸಿ ಸರಕುಗಳು, ಅಲಂಕಾರಿಕ ವಸ್ತುಗಳು, ಸ್ಟೇಷನರಿ, ಗಿಫ್ಟ್ ಐಟಂ, ಮೊಬೈಲ್ ರಿಚಾರ್ಜ್ ಇತ್ಯಾದಿ ಸೇವೆಗಳು ಗ್ರಾಹಕರಿಗೆ ಲಭ್ಯವಾಗಲಿದೆ.